ಬ್ರೇಕಿಂಗ್ ನ್ಯೂಸ್ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಹೃದಯಾಲಯದ ಮುಂದೆ ಸಾರ್ವಜನಿಕರ ಆಕ್ರೋಶ. ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗಷ್ಟೇ ಲಭ್ಯವಾಗುತ್ತಿರುವ ಒಂದು ಆಘಾತಕಾರಿ ಸುದ್ದಿ. ಮಾನವೀಯತೆಯನ್ನೇ ಮರೆತಿದ್ದ ಶಿವಮೊಗ್ಗದ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆ ಅಪಘಾತವಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಯುವಕನಿಗೆ ಕನಿಷ್ಠ ಪ್ರಥಮ ಚಿಕಿತ್ಸೆ ನೀಡಲು ನಿರಾಕರಿಸಿದ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಸಾರ್ವಜನಿಕರು ಕೆಂಡಾಮಂಡಲವಾಗಿದ್ದಾರೆ. ಶಿವಮೊಗ್ಗದ ಬೈಪಾಸ್ ರಸ್ತೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದು, ಕೂಡಲೇ ಸ್ಥಳೀಯರು ಮಾನವೀಯತೆ ದೃಷ್ಟಿಯಿಂದ ಆತನನ್ನು ಚಿಕಿತ್ಸೆಗಾಗಿ ಸಹ್ಯಾದ್ರಿ ನಾರಾಯಣ ಹೃದಯಾಲಯ ಎನ್ಎಚ್ ಹಾಸ್ಪಿಟಲ್ ಗೆ ಕರೆತಂದಿದ್ದರು. ಆದರೆ ಆಸ್ಪತ್ರೆಯಲ್ಲಿ ನಡೆದಿದ್ದೇ ಬೇರೆ. ಆಸ್ಪತ್ರೆಯ ಬೇಜವಾಬ್ದಾರಿತನ. ಬೈಕ್ ಸವಾರನ ಮುಖದಿಂದ ರಕ್ತ ಸುರಿಯುತ್ತಿದ್ದರೂ ಅದನ್ನು ಸ್ವಚ್ಛಗೊಳಿಸಲು ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಇಲ್ಲ ಎಂಬ ಹಾರಿಕೆ ಉತ್ತರವನ್ನ ಆಸ್ಪತ್ರೆ ಆಡಳಿತ ಮಂಡಳಿ ನೀಡಿದೆ. ಪ್ರಥಮ ಚಿಕಿತ್ಸೆಗೂ ನಕಾರ. ತುರ್ತು ಪರಿಸ್ಥಿತಿಯಲ್ಲಿ ಕರೆತಂದ ಗಾಯಾಳುವಿಗೆ ಕನಿಷ್ಠ ಫಸ್ಟ್ ಏಡ್ ನೀಡುವ ಸೌಜನ್ಯವನ್ನು ಆಸ್ಪತ್ರೆ ತೋರಿಲ್ಲ ಎಂದು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಮಾನವೀಯತೆ ಬೇಡವೇ? ಆಸ್ಪತ್ರೆ ಇರೋದು ಪ್ರಾಣ ಉಳಿಸಲಿಕ್ಕೋ ಅಥವಾ ನೆಪ ಹೇಳಲಿಕ್ಕೋ ಎಂದು ಸ್ಥಳೀಯರು ಆಸ್ಪತ್ರೆಯ ಆವರಣದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಆಸ್ಪತ್ರೆಯ ಈ ಬೇಜವಾಬ್ದಾರಿತನದ ನಡೆ ಮತ್ತು ಗಾಯಾಳುವಿನ ದಯನೀಯ ಸ್ಥಿತಿಯನ್ನ ಕಂಡ ಸಾರ್ವಜನಿಕರು ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ಸ್ಥಳದಲ್ಲೇ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ದೊಡ್ಡ ಆಸ್ಪತ್ರೆ ಎಂಬ ಹೆಸರು ಇಟ್ಟುಕೊಂಡು ತುರ್ತು ಚಿಕಿತ್ಸೆ ನೀಡದ ಈ ಆಸ್ಪತ್ರೆಯ ವಿರುದ್ಧ ಈಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಇದು ಹಣ ಮಾಡುವ ದಂಧೆಯೋ ಅಥವಾ ಜನರ ಪ್ರಾಣ ಉಳಿಸುವ ಕೇಂದ್ರವೋ ಎಂಬ ಪ್ರಶ್ನೆ ಈಗ ಕಾಡುತ್ತಿದೆ. ಮುಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ನೋಡಿ, ನ್ಯೂಮಳ್ಳಿಯಲ್ಲಿ ಈಗ ಆಕ್ಸಿಡೆಂಟ್ ಆಗಿದೆ. ಇಲ್ಲಿ NH ಅಲ್ಲಿ ಆಸ್ಪತ್ರೆಗೆ ಕರ್ಕೊಂಡ್ಬಂದ್ರೆ ಸ್ಟಾಫ್ ಇಲ್ಲ ಅಂತ ಈಗ ಕಳಿಸಿದ್ದಾರೆ. ಎಮರ್ಜೆನ್ಸಿ ಇದೆ. ಬಂದು 10-15 ನಿಮಿಷ ಇದ್ದಾರೆ ಇಲ್ಲಿ ಪೇಷಂಟು. ಈಗ ನೋಡಿದ್ರೆ ಸ್ಟಾಫ್ ಇಲ್ಲ, ನೋಡೋಣ, ವೇಟ್ ಮಾಡಬೇಕಾಗತ್ತೆ, ಸ್ಕ್ಯಾನ್ ತೆಗಿಬೇಕಾದಂತೆ. ಯಾರೋ ಬಂದು ಇಲ್ಲಿ ಅವರಿಗೆ ರಕ್ತ ಏನಿದೆ ಕ್ಲೀನ್ ಮಾಡ್ತಾ ಇಲ್ಲ. ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತೆ ಮತ್ತು ಶಿವಮೊಗ್ಗಕ್ಕೆ NH ಹಾಸ್ಪಿಟಲ್ ಅಂತೆ. ನಾರಾಯಣ ಹೃದಯಾಲಯ. ಯಡಿಯೂರಪ್ಪ ಅವರೇ, ನೋಡ್ರಿ ನೀವು ಏನಾಗ್ತಿದೆ ಇಲ್ಲಿ. ಪೇಷಂಟಿಗೆ ಬಂದು ಕರೆಕ್ಟಾಗಿ ನೋಡ್ತಾ ಇಲ್ಲ ಇವರು. ಯಡಿಯೂರಪ್ಪ ಹತ್ರ ಹೋಗಬೇಕು ಈಗ ಮೆಸೇಜು, ಮತ್ತು ಸಂಸದ ಅಂತ ರಾಘವೇಂದ್ರ ಹತ್ರಕ್ಕೂ ಹೋಗಬೇಕಾಗಿದ್ದು ಮೆಸೇಜು. ಎಂಥ ಟ್ರೀಟ್ಮೆಂಟ್ ಮಾಡ್ತಿರೋದು ಇಲ್ಲಿ ಆಸ್ಪತ್ರೆಯಲ್ಲಿ.